ಅಲ್ಲ ರೊಕ್ಕ ಗಳಿಸೋದಕ್ಕೆ ಎರಡು ಕೈ ಆದ್ರ ಈ ಖರ್ಚಿನ ಮಗ ಎಷ್ಟಂತ ರೊಕ್ಕ ಕೊಟ್ರೆ ನೀನ್ ಯಾಕಲಿ ನಿಮ್ಮಪ್ಪ ಮಾಡಿ ಕೊಡ್ತಾನ ಮಾಡಿ ಕೊಟ್ಟಿ ಸರಿ ಹೋತು ಇಲ್ಲ ಅಂದ್ರೆ ನಿನ್ನ ಸಾಮಾನ ಕಸ್ಕ ಬಂತು ನಮ್ಮ ಸರ್ಪಂಚರ ಕೈ ಕೊಡ್ತೀನಿ ಅವ್ರು ಏನ್ ಮಾಡ್ತಾರ ಮಾಡಲ್ಲ ಮಗನ ಏನಲ್ಲಿ ಅದೇ ನೋಡ್ರಿ ಅವ ಬಡಿಗೇರ್ ಮಾದೇವ ನಮ್ಮ ಮಂತ ಕೆತ್ತಿ ಕೊಡ ಅಂದ್ರ ಸರ್ಪಂಚರ ಪರವಾನಿಗಿಲ್ದ ಕೆತ್ತಂಗಿಲ್ಲ ಅಂತ ನೋಡ್ರಿ ಆ ಮಗ ಅವಾಗ ನೀನೇನಂದ್ಯಪ್ಪ ಏ ನೀನೇವನಲ್ಲಿ ರೊಕ್ಕ ಕೊಟ್ರೆ ನಿಮ್ಮಪ್ಪ ಮಾಡಿ ಕೊಡ್ತಾರ ಯಾವೂರವನಲ್ಲಿ ನೀನು ಏನ್ ಕೆತ್ತಿಲ್ಲ ನೀನು ಮಗನ ಏನ್ ಕೆತ್ತಿಲ್ಲ ಮಗನ ಯಾವೂರವನಲ್ಲಿ ನೀನು ಯಾವೂರವ ಏನ್ ಕೆಲಸ ಮಾಡ್ತಾನೆ ಕೆಲಸ ಮಾಡ್ತಾನಂತೀವ ಲೇ ಮೈಯನ್ನು ಸೊಕ್ಕ ಅಲ್ಲೇ ಮಗನ ನಮಗೆ ಯಾಕಲಿ ಇದೆ ನಿಮಗ ಅಲ್ರಿ ಇದನ್ನ ಅವನಿಗೆ ಹೇಳಿದ್ಯಾ ಹೆಂಗ ನೋಡ್ರಿ ನಮ್ಮ ಮಂಚ ಕೆತ್ಕೊಡ ಅಂದ್ರೆ ಕೆತ್ಕೊಡವಲ್ರಿವ ಅದಕ್ಕ ಅವನು ಸಾಮಾನ ತಗೊಂಬಂದ್ ನಿಮ್ ಕೈಯಾಗ ಕೊಡ್ತೀರಿ ನೀವೇನ್ ಮಾಡ್ತಾರ ಮಾಡ್ರಿ ಅಂದ್ರ ನಮ್ಮನ್ನ ಕೆತ್ತಂದೆ ಅಲ್ರಿ ಅಪ್ಪ ಈಗ ಅವ ನಿಮ್ಮ ಸರ್ಪಂಚರು ಹೇಳ್ಯಾರಂತ ಸುಳ್ಳ ಹೇಳಿ ನಿಮ್ಮ ಮರದಿ ತೆಗೆಕತ್ತನ್ರಿ ಆ ಮಗ ಅದಕ್ಕ ಅವನಾಗ ದಂಡ ಗಿಂಡ ಹಾಕ್ರಿ ಅವ ದಂಡ ಕಟ್ಟಿದ ಮೇಲೆ ಅವನ್ ಸಾಮಾನ ಕಟ್ಟಾನಪ್ಪ ಕಟ್ಟಾನ ಸಂತೋಷ ಕಟ್ಟಾನ ದಂಡ ಕಟ್ಟಾನ ಅಷ್ಟ್ ಮಾಡ್ರ ಅವನಿಗೆ ಹುಡುಗಾಟನ ಏನಿಲ್ಲ ಹಿರದವಳ ಹೋಗ್ಲಿ ಬಿಡ ಅಂತ ಬಿಟ್ಟು ಇಲ್ಲದಿಲ್ಲ ಗತ್ತೆಪ್ಸೇನ ಸರಾಳಿ ಇವತ್ತು ನನ್ನ ಜಂಪರ್ ಹೊಲ್ ಕೊಟ್ಟಿ ಬೇಷಾತ್ ಇಲ್ಲ ಅಂದ್ರೆ ನಿನ್ನ ಬೈರ ಏನಲ್ಲ ಇದು ಅದು ನಮ್ಮ ಹೇಳನ ರೀ ನಮ್ಮವ ಪುಂಡಿ ಪಲ್ಯ ರೊಟ್ಟಿ ತಿಂದ ಹರಳ ಅಣ್ಣ ಮಗ ಇಲ್ಲಿ ಮೌನ ಕೇಳ್ಕೊಂಬ ಹೋಗ ಮಗ ತಂದನ ಮನೆಯಾಗ ಇಟ್ಟಿದ್ರಂತ ಏನವ ಅದು ಅಯ್ಯೋ ಮಾಡಿದಿಲ್ರಿ ಅಲ್ಲ ನಮಸ್ಕಾರ ರೀ ಅಲ್ರಿ ಅಪ್ಪರ ಆ ನಂಜುಂಡ ಅದನಲ್ರಿ ಹೊಲ್ದು ಕೊಡಂದ್ರೆ ಬರೀ ನಿಮ್ಮ ಹೆಸರು ಹೇಳ್ತಾನ್ರಿ ಅಲ್ರಿ ನಾವು ನಿಮ್ಮ ಮನೆ ಆಳ ಮಕ್ಕಳು ಯಾವಾಗ್ಲೂ ಹಳೆ ಸೀರೆ ಉಟ್ಕೊಂಡ್ರೆ ನಿಮ್ಮ ಮರ್ಯಾದೆ ಎಲ್ಲಿಗೆ ಬರ್ತೈತಿ ಅಲ್ಲ ಒಂದು ಸಲ ನಾವು ಹೊಸ ಸೀರೆ ಉಟ್ಕೊಂಡು ನಾನು ಚಂದ ಕಾಣಬಾರ್ದ ಅಲ್ಲ ನೀವೇನು ಮಾಡ್ತೀರಿ ಗೊತ್ತಿಲ್ರಿ ಅದಕ್ಕೆ ಅವ್ನು ಹೇಳಿಲ್ರಿ ಸರಳ ಹೊಲ್ ಕೊಟ್ಟಿ ಬಾಳೆ ಬೇಷಾತಿಲಿ ಇದನ್ನ ಕಿತ್ಕೊಂಬಂದು ಅಪ್ಪರ ಮುಂದಿಡ್ತೀನಿ ಅಂತೇಳಿ ಅಲ್ಲ ರಾಟಿನ ಕತ್ರಿನ ಎರಡು ಹೋಗಲ್ಲ ಬಿಡ ಬರ್ಯವ್ವ ಬುಡವ ನಾನು ಈ ಬುಡವ್ ಬಂದ್ಲಂದ್ರ ಮೊದಲು ಆ ಜಂಪರ್ ಒಂದು ಕಳಿಸಂತ ಹೇಳ್ತೀನಿ ಆತ ನೋಡ್ರಿ ಅವ ಹೊಲ್ ಕಳಿಸ್ಲಿಲ್ಲಪ್ಪ ಅಂದ್ರ ಅದೇನು ಮಾತ್ರ ಗೊತ್ತಿಲ್ಲ ಒಟ್ಟು ಮನಸ್ಸಿನಾಗಿ ಇಟ್ಕೊಂಡು ತಲೆಯಾಗ ವಿಚಾರ ಮಾಡ್ಕೊಂಡು ಏನಾರ ಮಾಡಬೇಕು ನೀವು ತಗಂತೀನಿ ನಾನೇನ್ ಹೇಳ್ದೆ ನೀವೇನ್ ತಿಳ್ಕೊಂಡ್ರಿ ಆ ನನ್ನ ಇಷ್ಟು ಖರಾಬ್ ಮಾಡಕತ್ತಾನಪ್ಪ ಅಂದ್ರ ದಂಡ ಗಿಂಡ ಹಾಕಕ್ ಬರೋಂಗಿದ್ರ ದಂಡ ಕಟ್ರಿ ಯಾಕೆ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರಿ ಅಂತ ಕೇಳಕತ್ತೀನಿ ಕಟ್ಟನವ ದಂಡ ಕಟ್ಟನಂತ ಹೇಳಿದ್ನಲ್ಲ ಆಗಲಿ ನಮ್ಮ ಬುಗುಡೆವು ಬಂದ್ಲಂದ್ರ ಒಟ್ಟು ಮೊದಲು ಆ ಜಂಪರ್ ಒಂದು ಕಳಸಂತನ ಹೇಳ್ತೀನಿ ಬುಗುಡೆವ ಕಾಲ ಇಟ್ಲಂದ್ರ ಹಚ್ಚಗ ಮಕ್ಕ ಇಲ್ಲಿ ಬೆಂಕಿ ನಮ್ಮ ಮಗಳ ಮದುವೆ ಹೆಂಗಾತಲೆ ನೀನ್ ಜನದಾಗ ನೋಡಿಲ್ಲ ನೋಡ್ರಿ ಇಂತ ಲಗ್ನ ನೀನ್ ಯಾವಾಗಾರ ನೋಡಿದ್ದೇನೆ ನಾ ನೋಡೇ ಇಲ್ಲ ನೋಡ್ರಿ ಅಡಿಗೆ ಒಲಿ ಒತ್ಸಿಲ್ಲ ಉಂಡು ಪತ್ರವಳಿ ತೆಗಿಲಿಲ್ಲ ಕಿತ್ಲಿ ಕಪ್ಪು ವಶ ಬಂದು ಜನ ಸಮಾಧಾನ ಆತು ಕುಡಿಯನ್ ಲಗ್ನ ತಾಸಿನಾಗ ಜಳ 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 ಹೂವಿನರ ಹಾಕಿ ಮದುಮಕ್ಕಳು ಮನೆಗೆ ಕಳಿಸಿದ್ರು ತೀರ್ತು ಗದ್ದಲ್ದಾಗ ತಾಳಿನರ ಕಟ್ಯಾನಪ್ಪ ಕಟ್ಯಾನ ಸ್ವಂತ ನಮ್ ಕಣ್ಣಿಲ್ಲ ನೋಡಿವೇಲೆ ಏನ ಹೇಳ ಹಿರಿಯ ನೀನು ಏನು ರೊಕ್ಕ ಖರ್ಚು ಮಾಡಿ ನಾನು ನೋಡಿದ್ದೆ ಬೆಳೆದಿಷ್ಟು ದೊಡ್ಡಕ್ಕಾಗಿನಿ ಈ ಪರಿ ರೊಕ್ಕ ಖರ್ಚು ಮಾಡೋ ಗಂಡು ನನ್ನ ಮಗನ ಇವ್ರನ್ನ ನೋಡಿದ್ದೆ ಏನಿಲ್ಲ ಅಂದ್ರ 1500 ಇವ್ರ ಕೈ ಬಿಟ್ಟಿರ್ಬೇಕು ನೋಡು ಸಕ್ಕರೆ ಚಾಪ್ ಅನ್ನೋದು ಖರ್ಚಾಗಿದ್ದು
ಮದುವೆ ಖರ್ಚು ತುಸ ಆದ್ರೂ ಮದುಮಗನಿಗೆ ಕೊಟ್ಟ ವರ ಕಾಣಿಕೆ ಸ್ವಲ್ಪೇನು ನಮ್ಮ ಎಲೆಕ್ಷನ್ಯಾಗ ಸಹಿತ ಅಷ್ಟು ಖರ್ಚಾಗಿದ್ದಿಲ್ಲಪ್ಪ. ಅಯ್ಯೋ ವರ ಕಾಣಿಕೆ ಅಲ್ರಿ ವರದಕ್ಷಿಣೆ ಬೇರೆ ವರ ಕಾಣಿಕೆ ಬೇರೆ ಅನ ಎರಡು ಒಂದೇ ಜಾತಿ ಆ ಮಗನ. ವರದಕ್ಷಿಣೆ ಅಂದ್ರ ಕೇಸ್ ಹಾಕ್ತಾರಪ್ಪ, ಹಂಗ ಕಾಯ್ದೆ ಇರ್ತದ, ಕಾಯ್ದೆ. ಅದಕ್ಕ ಆ ಕಾಯ್ದೆ ತಪ್ಪಿಸ್ಕೊಳಕ ವರ ಕಾಣಿಕೆ ಅಂತ ಹೆಸರು ಇಟ್ಟಾರ. ಇಲ್ರಿ ಅಪ್ಪ, ನಿಮ್ಮಂಥವ್ರ ಕುಂತ ಕಾಯ್ದೆ ಮುರಿದು ನಮ್ಮಂಥವ್ರಿಗೆ ದೊಡ್ಡ ದೊಡ್ಡ ಉಪದೇಶ ಹೇಳ್ತಾರಲ್ರಿ. ಅಲ್ಲ ಹಿರಿಯ ಹಾ ಹೇಳೋದು ಪುರಾಣ, ಮರ್ತು ಯಾವಾಗ ತಿಂತಾರ ಅಂತಿಲ್ಲ ಏನ ಬದನೆಕಾಯಿನ. ಅಲ್ಲ ಹಿರಿಯ ಇಂಥವ್ರು ಇಂಥ ಕೆಲಸ ಮಾಡ್ಯಾರ ಅಂತ ಹೇಳಿದ್ದ ಯಾಕೆ ಹೇಳು? ಸಾಕಷ್ಟು ಕಾಯ್ದೆ ಗೊತ್ತದವು, ಅಲ್ಲಿಂದ ಹೆಂಗ ಪಾರಾಗಿ ಬರ್ಬೇಕನ್ನೋ ಕಾಲ್ದಾರಿ ಗೊತ್ತದವು. ನಮ್ಮಂತವ್ರು ಏನ್ರಿ ಇಂಥ ಕೆಲಸ ಮಾಡಿದ್ರ ಕೇಳಿ ಆ ಟಿವಿಯಾಗ ಬರ್ತಿತ್ತು, ಟಿವಿಯಾಗ ಹಿರಿಯ. ನನಗ ಅನ್ಸುತ್ತ ಇವ್ರು ಎಷ್ಟು ಮಂದಿ ಕೈ ಕಾಲು ಬಿದ್ದು ಹೋಟ್ ಹಾಕಿಸ್ಕೊಂಡಾರ ನೋಡ. ಇವ್ರ ಮುಂದೆ ಅವ್ರಿಗೆಲ್ಲರಿಗೂ ಟೊಪ್ಪಿಗೆ ಹಾಕೋದು ಗ್ಯಾರಂಟಿ ಫಿಕ್ಸ್ ಅದು. ಮುಚ್ಗಳವ ಬಾಯಿನ ಹೋಗಲ್ ಬಿಡ ಬೇಡ. ನಿನ್ನ ಹೆಂಡತಿಗೆ ಏನು ಗೊತ್ತಿಲ್ಲ ರಾಜಕಾರಣ ಅನ್ಬೇಡ್ರಿ. ಈಕಿರು ಒಮ್ಮೆ ರೆಡಿ ಆಗಿದ್ಲು ನಿಲ್ಬೇಕಂತ ಯಾತಕ್ಕ ಎಲೆಕ್ಷನ್ಗೆ. ಗುರುತು ರೊಟ್ಟಿ ಸುಡತ್ತೇವಿ ಅದೇ ರೀ ಕಾಸಿ ರೊಟ್ಟಿ ಹೊರಗೆ ಒಂದು ಸಲ ಬರೀ ಹೇಳಂದಿ ಅಂದ್ರ ಗುರ್ತಂತ ಎಲ್ಲರಿಗೂ ಗೊತ್ತಾಗ್ಬೇಕ್ರಿ. ಅದಕ್ಕೆ ಅದನ್ನ ಹೋಗಲ್ ಬಿಡ ಬೈರ. ಅಲ್ಲೋ ನಮ್ಮ ಮಗಳ ಮದುವೆ ಅನ್ಕ ರಾತಪ್ಪ, ಇನ್ನ ನಮದೊಂದು ಉಳಿತೇಲೇ ಬೈರ. ಏನ್ರಿ ಅಪ್ಪ ಮದುವೆ ಮಾಡೋದ ಅಲ್ರಿ ಬ್ಯಾಟ್ರಿ ಈಚಿಗೆ ತಲೆ ತುಂಬಾ ನೋಡಿದ್ರೆ ಒಂದು ಕರೆ ಕೂದ್ಲಿಲ್ಲ. ಇದು ಯಾಕೆ ಹೊಕ್ಕಂತ್ರಿ ನಿಮ್ ತಲೆಕ? ಅಲ್ಲಲ್ಲಿ ನಮ್ಮ ಮಗಳ ಮದುವೆ ಆಗಿ ಗಂಡನ ಮನೆಗೆ ಹೋದ್ಲ, ಮತ್ತೆ ನಮಗ ಒಟ್ಟಿಗೆ ಬೇಕಲ್ಲ ಬಿಸಿ ರೊಟ್ಟಿ ಬೇಕು, ನೀರ್ ಕಾಸು ಕೊಡೋರು ಬೇಕು. ಇಷ್ಟೆಲ್ಲ ಯಾರು ಮಾಡಿ ಕೊಡ್ತಾರಲ್ಲ? ಒಟ್ಟಿಗೆ ಗೆಣಸು ತಿಂದ ಅಲ್ರಿ ಬಿಸಿ ರೊಟ್ಟಿ ಮಾಡೋರ್ ಬೇಕು, ಹಲ್ಕಟ್ ರಂಡಿ ಹಚ್ಚಿ ಕೊಡೋದು ಅದು ನೀರ್ ಮಾಡಂತಿ. ಕೆಂಪು ಚಟ್ನಿ ನಿಮ್ಗ ನೀರ್ ಕಾಸರ್ ಬೇಕಾ, ಬಿಸಿ ರೊಟ್ಟಿ ಮಾಡಿ ಕೊಡೋರ್ ಬೇಕಾ? ನನ್ನ ಇಟ್ಕೊಂಡ್ ಬಿಡ್ರಲ್ಲ ದತ್ತಕ್ಕ ಈ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾರ. ಏನಲ್ಲ ಏನ್ ಮೇಲೆ ನಮಗ ಮಕ್ಕಳಾಗಲ್ಲ ಅಂತ ತಿಳಿ. ನಾವು ಈ ಊರು ಸರ್ಪಂಚರಿದೀವಿ, ಸರ್ಪಂಚರು. ವೈಫರ್ ಇಲ್ಲದ ಜೀವನ ಅಂದ್ರ ಅದು ಎಷ್ಟು ತಪ್ಪಾಗತ್ ನೋಡ. ಅದಕ್ಕ ನಾವೊಂದು ಮದುವೆ ಮಾಡಿಕೊಂಡು ಈ ಅಧಿಕಾರ ಇರೋದ್ರೊಳಗನ ನಮ್ಮ ಅಧಿಕಾರ ದರ್ಪ ಆಳ್ವಿಕೆ ನಾವು ನಮ್ಮ ಮನುಷ್ಯನ್ಯಾಗ ನಾವು ಮಾಡ್ಕೊಂಡ್ಬಿಟ್ಟಿವ. ಅದಕ್ಕ ನಮಗ ಒಪ್ಪುವಂತ ಒಂದು ಕನ್ಯಾ ಸಿಕ್ಕಿಬಿಟ್ರ ಬೆಣ್ಣಿ ಬಾಯಿ ಬಿತ್ತು ಅನ್ನೋದ ಗುಡ್ಡದಂತ ವಿಚಾರ ಇಟ್ಕೊಂಡ್ರಿ ನಿಮ್ ತಲೆಯಾಗ. ಹೆಂಗೈತಲೆ ನಮ್ಮ ಐಡಿಯಾ ವಿಚಾರ? ಯಾರ ಅಲ್ಲಂತಾರ್ರಿ ದನಕಾಯಿ ಅವ್ರು. ಸರಿ ಹೇಳ, ನಮ್ ಈ ಊರಾಗ ನಮ್ ದರ್ಪ ಹೆಂಗೈತಲೆ? ನನಗ್ ಗೊತ್ತಿಲ್ಲನ್ರಿ. ದನ ಕಾಯ್ಬೇಕಾದ್ರೆ ನಿಮ್ ಪರವಾನಿಗೆ, ಜನ ಸಾಯ್ಬೇಕಾದ್ರೆ ನಿಮ್ ಪರವಾನಿಗೆ, ಜನ ಎತ್ತಬೇಕಾದ್ರೆ ನಿಮ್ ಪರವಾನಿಗೆ, ಜನ ಸುಡಬೇಕಾದ್ರೆ ನಿಮ್ ಪರವಾನಿಗೆ, ಊರ್ ತುಂಬಾ ನಿಮ್ ಪರವಾನಿಗೆ ರೀ. ಹೌದೌದು ಗೂಡ್ಸ್. ನಮ್ಮಾಡ್ರಿಂದ ಈ ಊರಾಗ ಹುಲ್ಕಡ್ಡಿ ಸಹಿತ ಅಲಗಾಡಂಗಿಲ್ಲಪ್ಪ. ಅಲ್ರಿ ಅವ್ರಿಗೂ ಬ್ಯಾಸರಾಗಿ ಅವರು ತಮ್ಮ ಕಸಬು ಬಿಡಾಕತ್ತಾರಂತ್ರಿ. ಅದು ಎಲ್ಲಿ ನಿಮ್ಮ ಪಾಲಿಗೆ ಬರುತ್ತೋ? ಅವ್ರ ಕಸಬು ನಮಗ ಬರುತ್ತ? ಕೈ ಮುಗಿತೀನಿ, ನೀನು ಮಾತಾಡ್ಬೇಡವ. ನನ್ನಂತ ಬಾಯಿ ಸತ್ತಕ್ಕೆ ಹಿಂಗ ಅಪೋದ ಕೊಡಬಾಡ್ರಿಪ್ಪ. ಅಲ್ಲ ಹುಡುಕ್ಯಾಡಿ ಎಲ್ಲಾ ತವಲಿ ಹುಡುಕ್ಯಾಡಿ ಫೋನ್ ಹಚ್ಚಿ ನನ್ನ ಇಲ್ಲಿ ಕರ್ಸಿರಿ. ನನ್ನ ಹೆಸರು ಯಾಕೆ ಖರಾಬ್ ಮಾಡ್ತೀರಿ? ದಯವಿಟ್ಟು ನಾ ಹೇಳೋದು ಅರ್ಥ ಮಾಡ್ಕೊರಿ. ಅಂದ್ರ ಆ ಕಸಬು ಅವ್ರು ಬಿಟ್ಟಾರ ಅಂದ್ರ ಆ ಕೆಲ್ಸಕ್ಕ ಬೇರೆ ಯಾರನ್ನಾದ್ರೂ ತಂದು ಇಟ್ಕೊಳ್ಳೋದು ನಿಮ್ಮ ಕೇಳಾಕ. ಹೆಂಗ ಊರಾಗ ಹಿರಿಯರಂದ ಮೇಲೆ ಕುಂದು ಕೊರತೆಗಳು ಬರ್ತಿರ್ತಾವ. ಆ ಕುಂದು ಕೊರತೆಗಳನ್ನ
ಸಮಸ್ಯೆಗಳನ್ನು ಬಗೆಹರಿಸೋದಕ್ಕ ಜನ ನಮ್ಮನ್ನು ಓಟ್ ಹಾಕಿ ಆರಿಸ್ತಂದಾರವ್ವ. ಎಷ್ಟು ಮಂದಿ ಮನಿ ಹೊಕ್ಕೀರೋ, ಯಾರ ಮನಿ ಮುಂಡ ಮುಚ್ಚೀರೋ, ಎಷ್ಟು ಮಂದಿ ಕಾಲು ಬಿದ್ದೀರೋ ಗೊತ್ತು. ಒಟ್ಟಿನಾಗ ನೀವು ಆರಿಸಿ ಬಂದಿರಿ. ಆಗ ಹಿಡಿದ್ರು ನಾವೀಗ ಅದನ್ನ ಮರೆತು ಬಿಟ್ಟಿವವ. ಅವಾಗ ನಮಗೆ ಯಾರ್ಯಾರು ಓಟ್ ಹಾಕೋದಿಲ್ಲ ಅಂತ ಅಂದಿದ್ರ, ಈಗ ನಾವು ಆರಿಸಿ ಬಂದ ಮೇಲೆ ಅವರು ನಮ್ಮ ಎದುರಿಗೆ ಬರ್ತಾರ. ನಾವು ಅವ್ರಿಗೆ ಕ್ಯಾಕರಿಸಿ ಕೆಮ್ಮು ಎಲ್ಲಿಯಾದ್ರೂ ಒಂದು ಕನ್ಯಾ ತಪಾಸ್ ಮಾಡ್ಬೇಕಲ್ಲಪ್ಪ. ಅದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ನಿಮ್ಮ ಮದುವೆ ನಾನ್ ಮಾಡ್ತಾರೆ. ಇದಕ್ಕಂತಾರಪ್ಪ ಸ್ವಾಮಿ ಭಕ್ತ ಅಂತ. ಬಾಬಾರು ನಮ್ಮ ಮನೆ ಒಳಗ ನನ್ನ ಕೈಯಾರ ಒಂದು ಕಾಫಿ ಮಾಡಿಸಿ ನೀನು ಕುಡಿಸ್ನೆ. ಕೇಟಿ ಬಿಟ್ರೇನ? ಅದ್ರಾಗ ಏನಿರ್ತತ್ತಲೆ? ಅದನ್ನ ಪುಗ್ಸೇಟ ಕೊಟ್ರು ಕುಡಿಬಾರ್ದಪ್ಪ. ಅದ್ರಾಗ ಏನಿರ್ತತ್ತಲೆ? ನೀರು ಪೌಡರು, ಪೌಡರು ನೀರು, ಕಲರ್ ವಾಟರ್. ಅವ್ರಿಗೂ ದಂಡ ಕಟ್ಟಬೇಕಂತ ಮಾಡಿದ್ದೆ. ನಮಗ್ ಮಾತ ಕೇಳಂಗಿಲ್ಲ. ಮೊಸರಿ ನೋಡಿ ಒಂದು ಅವರು ಉದ್ರಿಗೆ ಕೊಟ್ರಕ್ಕಿಲ್ಲ, ಅದಕ್ಕೆ ಬಾಯಿ ತರ್ಕೊಂಡು ಮನೆಗೆ ಹೊಂಟಾನ. ಒಂದ್ ವೇಳೆ ಅವ್ರೇನ್ರ ಕೊಟ್ಟಿವಿ ಅಂದಿದ್ರ ಚಾರ್ ಕಿತ್ಲಿ ತೊಳೆದಿದ್ರೆ ನೀರು ಮಾಲ್ ಮಾಡಿ ಗಟ್ಟ ಗಟ್ಟ ಅಂತ ಕುಡಿದು ಬರೋ ಮಗ. ಏ ಮರಯ್ಯ, ನಮ್ಮ ಹುಡುಗರು ನಮ್ಮ ಮನೆ ಹುರುಪು ಗೆದ್ದಾರ, ನಿನಗೊಂದ್ ಸ್ವಲ್ಪ ತಿಂಡಿ ಅನ್ನೋದ ರೈತ ಮಾರಯ್ಯ ಹಾಗೆ. ನಿನ್ನ ಬನದಲ್ಲಿ ಆತುರ, ನನ್ನ ಕಣ್ಣಲ್ಲಿ ಕಾತರ. ನನ್ನ ಬನದಲ್ಲಿ ಆತುರ, ನಿನ್ನ ಕಣ್ಣಲ್ಲಿ ಕಾತರ. ಹರಿತು ನನ್ನಲ್ಲಿ ಬೆರೆತು ನನ್ನಲ್ಲಿ ಯಾಕಿಂತ ಮಾತಾಡಿದಿ? ಹರಿದು ನನ್ನಲ್ಲಿ ಬೆರೆತು ನನ್ನಲ್ಲಿ ಯಾಕಿಂತ ಮಾತಾಡಿದಿ? ನನ್ನ ಮನದಲ್ಲಿ ಹತ್ತಿರ, ನಿನ್ನ ಕಣ್ಣಲ್ಲಿ ಕಾತರ. ಸನಿಗ ಬಂದಾಗ ಸರಸ ಕಂಡಾಗ ಸಂಗತಿ ನಾಯಿದೆ. ಸನಿಗ ಬಂದಾಗ ಸರಸ ಕಂಡಾಗ ಸಂಗತಿ ನಾಯಿದೆ. ನಿನ್ನ ಮನದಲ್ಲಿ ಹತ್ತಿರ, ನನ್ನ ಕಣ್ಣಲ್ಲಿ ಕಾತರ.
ನೀನು ನನ್ನನ್ನು ಅಪ್ಪಿದಾಗಲೇ ಅಬ್ಬಬ್ಬ ಬಳೆದು ಸುಂದರ ಸುಂದರ ಆಹಾ. ಮನಸ್ಸಿಲ್ಲದ ಈ ಸಂಬಂಧಕ್ಕೆ ಒಪ್ಪಿಕೊಂಡು ಮನಸ್ಸಿಗೆ ತುಂಬಾನೇ ಬೇಸರವಾಗಿದೆ. ಹೊರಗಡೆ ಸುತ್ತಾಡಿಕೊಂಡು ಬರೋದಕ್ಕೆ ಹೋಗೋಣ ಅಂತಂದ್ರೆ ಈ ಮನೆಯಲ್ಲಿದ್ದವರು ಎಲ್ಲರ ಕಣ್ಣು ನನ್ನ ಮೇಲೆ ಇರುತ್ತೆ. ಅಂದಹಾಗೆ ಅರ್ಜೆಂಟಾಗಿ ಬನ್ನಿ ಅಂತ ಚೀಟಿ ಬರೆದು ಕಳಿಸಿದ್ದೆ. ಇಷ್ಟೊತ್ತಾದ್ರೂ ಇವನೇಕೆ ಇನ್ನೂ ಬರಲಿಲ್ಲ? ಇನ್ನು ಎಷ್ಟೊತ್ತು ಅಂತ ದಾರಿ ಹಲೋ ರೂಪಾ, ಏನು ಫೋನ್ ಮಾಡಿ ಬನ್ನಿ ಕೂತ್ಕೊಳ್ಳಿ. ಅಂದಹಾಗೆ ಮನೆಯಲ್ಲಿ ಯಾರೂ ಇಲ್ಲದ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ರೂಪಾ, ನೀನು ಫೋನಿನಲ್ಲಿ ಹೇಳಿದ ಪ್ರಕಾರ ನಿನ್ನ ಗಂಡ ಹಾಗೂ ನಿನ್ನ ಭಾವ ಅಂಗಡಿಯಲ್ಲಿರುವುದನ್ನು ನೋಡಿಕೊಂಡು ನಾನು ಇಲ್ಲಿಗೆ ಬರುವಷ್ಟರಲ್ಲಿ ನಿನ್ನ ನೆಗಣ್ಣಿ ಹೊರಗಡೆ ಹೋಗುವುದನ್ನು ಕಂಡು ಅಂತೆ ಒಳನುಗ್ಗಿದೆ. ಎಷ್ಟೇ ಆದ್ರೂ ತಾವು ಜಾಗೃತ ಕಳ್ಳರಲ್ಲವೇ? ನಾವಿಬ್ಬರು ಒಂದೇ ಮಾದರಿಯ ಕಳ್ಳರು. ಕಳ್ಳತನ ಮಾಡುವವರು ಅವರನ್ನು ಕಾಯುವವರಿಗಿಂತಲೂ ಜಾಗೃತರಾಗಿರಬೇಕಾಗುತ್ತದೆ. ಅಂದರೇನೆ ಕಾರ್ಯ ಸಾಧಿಸುವುದು. ಸರಿ, ಹಾಗಾದ್ರೆ ನೀವು ಕೂತ್ಕೊಳ್ಳಿ, ನಿಮಗೋಸ್ಕರ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಲ್ಲ, ನಿಮ್ಮ ಮನೆಯಲ್ಲಿ ಯಾರಾದರೂ ಬಂದು ಬಿಟ್ಟರೆ? ನೋಡಿ, ಈ ಮನೆಯ ಗಂಡಸರು ತಮ್ಮ ಅಂಗಡಿ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ರಾತ್ರಿ 9 ಗಂಟೆ ಆಗುತ್ತೆ. ಇನ್ನು ಗುಣವತಿ ಅವರ ತಂದೆಯನ್ನ ಕಾಣಲು ತವರು ಮನೆಗೆ ಹೋಗಿದ್ದಾಳೆ. ನೀವು ವೇಟ್ ಮಾಡಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಆಯ್ತು. ಈ ಹೆಣ್ಣು ನನ್ನನ್ನು ಎಷ್ಟೊಂದು ನೆಚ್ಚಿಕೊಂಡಿದೆಯಲ್ಲ. ಅಂದು ನಾನು ತಿರಸ್ಕರಿಸಿ ದೂಡಿ ಕೊಟ್ಟರು ಭಯವಾಗಿ ಗರ್ಭಪಾತ ಮಾಡಿಸಿಕೊಂಡು ದೈವ ಬಲದಿಂದಲೂ ದುಡ್ಡಿನ ಬಲದಿಂದಲೂ ಅಂತೂ ಸೊಸೆಯಾಗಿ ಬಂದಳು ಈ ಮನೆಗೆ. ಆದರೂ ಮರೆತಿಲ್ಲ ತನ್ನ ಪೂರ್ವಿ ಪ್ರಣಯಾದ ನನ್ನ. ಇವಳಿಗೆ ಮನದ ನಲ್ಲನೊಬ್ಬ, ಮದುವೆಯ ನಲ್ಲನೊಬ್ಬ. ಈ ರೀತಿ ಇಬ್ಬಗೆಯ ಸಂಸಾರದಲ್ಲಿ ಜೀವನ ನಡೆಸುವವರಿಗೆ ಏನನ್ನ ಬೇಕಾಗಿದೆಯೋ ಆಗಲಿ ಆಗಲಿ, ನನಗೇನಾಗಬೇಕಾಗಿದೆ? ಇವಳಲ್ಲಿರುವ ಹಣ ಹಾಗೂ ಯೌವನ ಇರುವರೆಗೂ ಇವಳನ್ನು ಭೋಗಿಸಿ ಬಿಟ್ಟರಾಯಿತು. ಚೆಲುವಾ ಚೆಲುವಾ ಬೇಲೂರ ಚೆನ್ನ ಚೆಲುವಾ, ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವಾ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರು ನನ್ನ ರಾಮ. ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ, ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ಸೀತೆ. ಚೆಲುವಾ ಚೆಲುವಾ ಬೇಲೂರ ಚೆನ್ನ ಚೆಲುವಾ, ಯಾಕೋ
ಮನದ ಬನದ ಸುಮದಲ್ಲಿ ಚೈತ್ರ ಮೇಳ ಎದೆಯ ಗುಡಿಯ ಪದದಲ್ಲಿ ಪ್ರೇಮ ತಾಳ ಕಣ್ಣ ಸನ್ನೆಯಲ್ಲಿ ಇಂದ್ರಲೋಕ ದೊರೆತಾಗ ಬೆರಳಿನಾಜ್ಞೆಯಲ್ಲಿ ಸ್ವರ್ಗಲೋಕ ತೆರೆದಾಗ ಏನ ಹೇಳಲಿ ಈಗಲ ಮಾತು ಬಾರದಿದೆ ಏನ ಮಾಡಲಿ ಈಗನ ಜೀವ ಜಾರುತ್ತಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರು ನನ್ನ ರಾಮ ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಉರಿಯೋ ಸೂರ್ಯ ತಂಪಾಗಿ ಕೈಗೆ ಬಂದ ಹರಿಯೋ ನದಿಯು ಕಡಲಾಯ್ತು ಪ್ರೇಮದಿಂದ ಮೊದಲ ನೋಟದಲ್ಲಿ ಪೂರ್ವ ಪುಣ್ಯ ಸುಳಿದಾಗ ಮೊದಲ ಸ್ಪರ್ಶದಲ್ಲಿ ಪೂರ್ವ ಜನ್ಮ ಸೆಳೆದಾಗ ಏನ ನೋಡಲಿ ಈಗಲ ಈಗನ ಆಸೆ ಕಾಡುತ್ತಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರು ನನ್ನ ರಾಮ ಚೆಲುವ ಚೆಲುವ ಬೇಲೂರ ಚೆನ್ನ ಚೆಲುವ ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಲಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಏನಿದು ನಿನ್ನ ವರ್ತನೆ? ನೀವೇಕೆ ಈ ಮನೆಗೆ ಬಂದಿರುವಿರಿ? ಹಾಲಿರುವ ಮನೆಯಲ್ಲಿ ಬೆಕ್ಕು ಸತ್ತು ಬರಲೇಬೇಕಲ್ಲ. ಸ್ವಲ್ಪ ಕೆಲಸವಿತ್ತು ಬಂದಿದ್ದೆ. ಗಂಡಸರು ಇಲ್ಲದೆ ಇರೋ ಮನೆಯಲ್ಲಿ ನಿಮಗೇನು ಕೆಲಸ? ನೋಡಿ, ಇನ್ನೊಂದು ಸಲ ಈ ಮನೆಗೆ ಕಾಲಿಡಬೇಡಿ. ನಿಮ್ಮ ಕೆಲಸ ಏನೇ ಇದ್ರು ಅದನ್ನ ಅಂಗಡಿಯಲ್ಲಿ ಅವರ ಹತ್ರನೇ ಮಾಡ್ಕೊಳ್ಳಿ. ಮತ್ತೇನು ಮುಖ ನೋಡ್ತಾ ಇದ್ದೀರಾ? ಹೊರಡಿ. ಹಾ 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 ಹೋಗುತ್ತೇನೆ. ರೂಪ ಬರ್ಲೆ. ಮಾನವತೆಯರಿಗೆ ಈ ನಡತೆ ಸಲ್ಲದು. ಒಂದು ವೇಳೆ ಈ ನಿನ್ನ ನಡತೆ ನಿನ್ನ ಗಂಡನ ಕಣ್ಣಿಗೆ ಬೀತಿದ್ರೆ ಅವನು ಎಷ್ಟು ನೋವು ಮಾಡ್ಕೊಳ್ತಾ ಇದ್ದ. ನೋಡು, ಇನ್ನು ಮುಂದಾದ್ರೂ ನೀತಿವಂತಳಾಗಿ ಬಾಳುವುದನ್ನ ಕಲಿ. ಏನೋ ನಿನ್ನ ಪೂರ್ವ ಜನ್ಮದ ಪುಣ್ಯವಿರಬೇಕು. ನೀನು ಈ ಮನೆಗೆ ಸೊಸೆಯಾಗಿ ಬಂದೆ. ಇಲ್ಲದಿದ್ರಿ ಅಂದ್ರೇನೆ ಗುಣವತಿ, ನಾನು ಅನಾಚಾರದವಳು ಅಂತ ಹೇಳ್ತಾ ಇದ್ದೇನು? ಇಲ್ಲಮ್ಮ, ಹೆಣ್ಣಿಗಿರ್ಬೇಕಾಗಿರೋ ನಡತೆ ನಿನಗಿಲ್ಲ ಅಂತ ಹೇಳಿದೆ. ಓಹೋ, ಹೌದೇನೋ? ಹಾಗಾದ್ರೆ ಇದೇ ರೀತಿ ನೀನು ಬಾಯಿಗೆ ಬಂದಂತೆ ಮಾತನಾಡಿದೆ ನಿಜವಾದ್ರೆ ಪರಿಸ್ಥಿತಿ ವಿಪರೀತಕ್ಕೆ ಹೋಗಬೇಕಾದಿತ್ತು. ಹುಷಾರ್. ಯಾಕೆ ರೂಪ, ಈ ಹಿಂದೆ ನೀನು ಗರ್ಭಿಣಿಯಾಗಿದ್ದನ್ನ ನಾನು ಕಣ್ಣಾರೆ ಕಂಡಿಲ್ವಿ. ಇದು ಅನಾಚಾರವೋ ಅಥವಾ ಸದಾಚಾರವೋ? ಜಾರವತಿ, ನೀನು ನನ್ನ ತಂಗಿಯಾಗಿ ಈ ಮನೆ ತುಂಬಿದೆ. ನೋಡು, ಹೆಣ್ಣಿಗೆ ಗುಣವಿಲ್ಲದಿದ್ದರೆ ಆ ಹೆಣ್ಣೇ ಅಲ್ಲವೆಂಬುದೇ ನಿನ್ನ ಮಾತಿನ ಅರ್ಥವೇನು? ನೋಡು ಗುಣವತಿ,
ಎಲ್ಲವೂ ಹಣದಲ್ಲೇ ಮುಚ್ಚಿ ಹೋಗುತ್ತೆ ಇಂದಿನ ಕಾಲದಲ್ಲಿ. ನೀ ಏನಾದ್ರೂ ನನ್ನ ಹಳೆ ಪುರಾಣದ ಗಂಟನ್ನ ಬಿಚ್ಚಿಟ್ರೆ ಹಣದ ಮುಖಾಂತರವಾಗಿ ಎಲ್ಲರೂ ನನ್ನೊಂದಿಗೆ ಸಹಪಾಠಿಯಾಗಿ ನನ್ನಂತೆ ಮಾತನಾಡ್ತಾರೆ ವಿನಃ ನಿನ್ನ ಹಾಗೆ ಯಾರು ಮಾತಾಡೋದಿಲ್ಲ. ಬೇಕಾದ್ರೆ ಯಾರಿಗೆ ಹೇಳ್ತೀಯಾ ಹೇಳು ನೋಡೋಣ. ತೀರಾ ಲಜ್ಜೆಗೆಟ್ಟ ಹೆಣ್ಣು ನೀನು. ಹೌದು, ನಿನ್ನ ದೃಷ್ಟಿಯಲ್ಲಿ ನಾನು ಲಜ್ಜೆಗೆಟ್ಟವಳೆ. ಆದ್ರೆ ನಾನು ಲಜ್ಜೆಗೆಟ್ಟವಳಲ್ಲ, ನಿನ್ನ ಗಂಡ ಕಣೆ ಲಜ್ಜೆಗೆಟ್ಟವನು. ದುಡ್ಡಿನ ಆಸೆಗಾಗಿ ನಿಶ್ಚಯ ಮಾಡಿಕೊಂಡ ಹೆಣ್ಣನ್ನ ತಿರಸ್ಕಾರ ಮಾಡಿ ಅವಳ ನಡತೆ ಸರಿಯಿಲ್ಲ ಅಂತ ತಿಳಿದು ತನ್ನ ತಮ್ಮನ ಕೊರಳಿಗೆ ಆ ಹೆಣ್ಣನ್ನ ಕಟ್ಟಿದ್ದಾನಲ್ಲ ನಿನ್ನ ಗಂಡ, ಅವನು ಕಣೆ ಲಜ್ಜೆಗೆಟ್ಟವನು. ನೋಡು, ಈ ತುಣುಕು ಕಾಸಿನ ತಾಳಿಗೋಸ್ಕರ ನಾನು ಅದೆಷ್ಟೋ ಲಕ್ಷದ ಹಣವನ್ನ ಕಳೆದುಕೊಂಡಿದ್ದೇನೆ. ತಪ್ಪು ನಿನ್ನದಲ್ಲಮ್ಮ, ನಿನ್ನಗೆ ಕೇಳ್ತಾ ಇದ್ದೀನಲ್ಲ ಅದೇ ನನ್ನ ತಪ್ಪು. ಒಟ್ಟಿನಲ್ಲಿ ನನ್ನ ಮೈದುನ ದುರ್ದೈವ ಅಷ್ಟೇ. ಬಾರಮ್ಮ ಹೀಗೆ ನೋಡಮ್ಮ, ಅತ್ತಿಗೆಯಾದವಳು ತನ್ನ ಮೈದುನನಿಗೆ ಹೆತ್ತ ತಾಯಿಯ ಸಮಾನಲಲ್ಲವೇನಮ್ಮ? ಹೌದಪ್ಪ, ಯಾಕೆ ನಾನು ಆ ರೀತಿ ನಡೆದುಕೊಂಡಿಲ್ವೇ? ಸರಿ, ಹಾಗಾದರೆ ಮಗು ತನ್ನ ತಾಯಿಯನ್ನು ಕೇಳುವಂತೆ ನಾನು ನಿನಗೊಂದು ಪ್ರಶ್ನೆ ಕೇಳುತ್ತೇನೆ. ಅದಕ್ಕೆ ನಿಷ್ಕಪಟವಾಗಿ ಉತ್ತರ ಕೊಡುವೆಯೇನಮ್ಮ? ಸಂದೇಹವೇತಕ್ಕೆ, ಕೇಳು ಬಾಪು. ಹಾಗಾದರೆ ಹೇಳಮ್ಮ, ನನ್ನ ಹೆಂಡತಿ ತನ್ನ ಗಂಡನ ಗೌರವಕ್ಕೆ ಮೆರಗು ಪಡುವ ಹೆಣ್ಣು, ಮಸಿ ಬಳಿಯುವ ಹೆಣ್ಣು? ಮೈದುನ, ನಿನ್ನ ಮಾತು ನನಗೆ ಸರಿಯಾಗಿ ಅರ್ಥವಾಗುತ್ತಿಲ್ಲ. ಹೆಂಡತಿಯಾದವಳಲ್ಲಿ ಯಾವ ಗುಣಗಳಿರಬೇಕು ಆ ಗುಣಗಳು ಇವಳಲ್ಲಿವೆಯೋ, ಅಥವಾ ಗಂಡನ ಗೌರವವನ್ನು ಕಸಗೂಡಿಸುವ ಗುಣಗಳು ಇವಳಲ್ಲಿವೆಯೋ? ಇದೇ ನನ್ನ ಪ್ರಶ್ನೆಯಮ್ಮ. ಮೈದುನ, ಹೇಳಮ್ಮ, ಯಾಕಮ್ಮ ಸುಮ್ಮನಾದೆ? ಇನ್ನೂ ಅರ್ಥವಾಗಲಿಲ್ಲವೇ? ಹಾಗಾದರೆ ಅರ್ಥವಾಗುವಂತೆ ಸ್ಪಷ್ಟವಾಗಿ ಕೇಳುತ್ತೇನೆ, ಹೇಳಮ್ಮ, ಇವಳು ಗರತಿಯೋ ವ್ಯಭಿಚಾರಿಯೋ? ಮೈದುನ, ಅತ್ತಿಗೆ, ಇದ್ದ ವಿಷಯ ಕದ್ದು ಮುಚ್ಚದಂತೆ ಹೇಳಮ್ಮ, ಯಾಕಮ್ಮ ಸುಮ್ಮನಾದೆ? ಮೈದುನ, ಏನಂತ ಹೇಳಿ ನಾನು? ಸತ್ಯವನ್ನೇ ನುಡಿಯೋ ಈ ನಿನ್ನ ಅತ್ತಿಗೆ ಧರ್ಮ ಸಂಕಟದ ಕಟ್ಟಾದೇನು ಹಾಕಿದೆಯಪ್ಪ. ಏನು ಹೇಳುವ ಸ್ವಾತಂತ್ರ್ಯ ನಾನು ಕಳೆದುಕೊಂಡಿದ್ದೀನಿ ಮೈದುನ. ಇದು ಅನಿರೀಕ್ಷಿತವಾಗಿ ನಡೆಸಿದಮ್ಮ. ತಾಯಿ ಆದವಳು ಹಾಲು ಕುಡಿಯಲು ತನ್ನ ಮಗುವಿಗೆ ಬಟ್ಟಲನ್ನು ಕೊಟ್ಟಿದ್ದಾಳೆ. ಮಗು ಈಗ ಸಂಶಯ ಪಟ್ಟು ಕೇಳುತ್ತಿದೆ, ಅಮ್ಮ, ನೀನು ಕುಡಿಯಲು ಕೊಟ್ಟ ಹಾಲಿನಲ್ಲಿ ಅಮೃತವಿದೆಯೋ? ವಾತ್ಸಲ್ಯಮಯ ತಾಯಿ ಸತ್ಯವನ್ನು ಹೇಗೆ ಹೇಳಬಾರದಮ್ಮ? ಬಾಬು, ಸತ್ಯವನ್ನೇ ನುಡಿಯೋ ಈ ನಿನ್ನ ಅತ್ತಿಗೆ ಕೈಯನ್ನೇ ಕಟ್ಟಿ ಹಾಕಿಬಿಟ್ಟಿದೆಯಪ್ಪ. ನಾನೇನೋ ಮಾತನಾಡಲಾರೆ, ನಾನೇನೋ ಮಾತನಾಡಲಾರೆ. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಸ್ವೀಕರಿಸಲೇನಮ್ಮ? ಅತ್ತಿಗೆ, ನೀನು ಸತ್ಯ ಹೇಳದಿದ್ದರೆ ನಿನ್ನ ಮೇಲೆ ನನ್ನ ಆಣೆಯಾಗಿದೆ ನೋಡು. ಒಳಿತನ್ನು ಮೈದನ, ಒಳಿತನ್ನು. ನೀನೇಕೆ ಮಾತನಾಡುವೆ ಅಮ್ಮ? ನೀನೇಕೆ ಮಾತನಾಡುವೆ? ಹಾಲಿನಲ್ಲಿ ವಿಷವನ್ನು ಬೆರೆಸಿಕೊಟ್ಟವಳು ಕುಡಿಯುವ ಕೂಸಿಗೇಕೆ ಹೇಳುತ್ತಾಳೆ? ಕೊಟ್ಟ ಹಾಲಿನ ಸಮಾಚಾರ. ಮೈದನ, ಯಾಕೆ ರೀತಿ ಮಾತನಾಡುವೆ? ಈ ನಿನ್ನ ಅತ್ತಿಗೆ ಎಂಥವಳು ಅನ್ನೋದು ನಿನಗೆ ಗೊತ್ತಿಲ್ವೇನೋ? ಅತ್ತಿಗೆ, ಅವಳು ನೀತಿಗೆಟ್ಟ ಅನಾಚಾರಿ ಎಂಬುದು ನಿನಗೆ ಮದುವೆಗೆ ಮುಂಚೆ ಗೊತ್ತಿರಲಿಲ್ಲವೇ? ಇಷ್ಟೆಲ್ಲ ಗೊತ್ತಿದ್ದರು ಅವಳನ್ನು ನನಗೆ ನಿಶ್ಚಯ ಕಾಲಕ್ಕೆ ಅದನ್ನೇಕೆ ವಿಷಯ ತಿಳಿಸಲಿಲ್ಲ?
ದುಡ್ಡು ಕೈಗೆ ಸಿಕ್ಕರೆ ಸಾಕು ಎಂದು ಅಣ್ಣ ನೀನು ಕೂಡಿ ಇವಳನ್ನು ನೀನು ನನ್ನ ಕೊರಳಿಗೆ ಕಟ್ಟಿದೆ. ನನ್ನ ನಿಶ್ಚಲ ಮನಸ್ಸಿನಿಂದ ನಿಮ್ಮನ್ನೇ ನಂಬಿದ ನನಗೆ ಇಂಥ ಅನ್ಯಾಯ ಮಾಡಬೇಕಿಲ್ಲಪ್ಪ, ಇಂಥ ಅನ್ಯಾಯ ಮಾಡಬೇಕೆ. ಅನ್ಯಾಯ ನಾನು ಮಾಡಿಲ್ಲಪ್ಪ. ಒಂದು ವೇಳೆ ನಾನು ನಿನಗೆ ದ್ರೋಹ ಮಾಡಿದ್ದೆ ನಿಜವಾಗಿದ್ರೆ ಮುಂದಿನ ಜನ್ಮದಲ್ಲಿ ನನಗೆ ಕಾಡುವ ಮೈದುನ ಸಿಗಲಿ, ಈ ಜನ್ಮದ ಅಂತ್ಯದಲ್ಲಿ ನನಗೆ ನರಕವಾಗಲಿ. ಗೊತ್ತಿದೆ ಅಂತೆ ಅಂದು ನಿನ್ನ ಲಗ್ನಕ್ಕೆ ವಿಘ್ನ ಬಂದಾಗ ನಾನು ನನ್ನಣ್ಣನ ಕಾಲಿಡಿದು ಅವನನ್ನು ಒಪ್ಪಿಸಿ ನಿನ್ನನ್ನು ನನ್ನ ಅತ್ತಿಗೆಯನ್ನಾಗಿ ಮಾಡಿಕೊಂಡೆ. ಅಷ್ಟೇ ಅಲ್ಲ, ನನ್ನ ಅತ್ತಿಗೆ ನನಗೆ ಸಾಕ್ಷಾತ್ ಎತ್ತವಳಂತೆ ಎಂದು ತಿಳಿದುಕೊಂಡಿದ್ದೆ. ಮನದಲ್ಲಿಯೇ ನೆರಗಿದ್ದೆ. ಅಂದರೆ ನನ್ನ ಭಕ್ತಿಗೆ ನೀ ಕೊಟ್ಟ ಪ್ರತಿಫಲ ಇದೆಯೇನಪ್ಪ, ಇದೆ. ನಿನಗೆ ನಾನೇನು ಅನ್ಯಾಯ ಮಾಡಿಲ್ಲವಪ್ಪ. ಒಟ್ಟಿನಲ್ಲಿ ನಾನು ಪತಿಯ ಆಜ್ಞೆಯನ್ನ ಪಾಲಿಸಿದ್ದೀನಿ ಅಷ್ಟೇ, ಹೆಚ್ಚಿಗೆ ನಾನೇನು ಹೇಳಲಾರೆ. ಅಂದರೆ ನೀನು ಮೋಸ ಮಾಡಿದ್ದು ಸುಳ್ಳೆ? ನಾನೀಗ ನನ್ನ ಗಂಡನ ಆಜ್ಞೆನ ಪಾಲಿಸಿದ್ದೀನಿ ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ನಾನೀಗ ಏನು ಹೇಳುವುದಕ್ಕೂ ಶಕ್ತಳಲ್ಲ. ಅಂದರೆ ಇವಳ ನಡತೆಯ ವಿಷಯ ನನಗೆ ತಿಳಿಸಬೇಡ ಎಂದು ಅಣ್ಣ ನಿನಗೆ ಆಜ್ಞೆ ಮಾಡಿದನೆ. ಸರಿ, ನೀನು ಪತಿಯ ಭಕ್ತಳಮ್ಮ, ನೀನು ಪತಿಯ ಭಕ್ತಳು. ನಿನ್ನ ಪತಿಯ ಆಜ್ಞೆ ಪಾಲಿಸುವುದಕ್ಕಾಗಿ ನನ್ನ ಗೌರವವನ್ನು ಮಾತ್ರ ನೆಲಸಮ ಮಾಡಿದೆ. 4 ಜನರಲ್ಲಿ ಮುಖವೆತ್ತದಂತೆ ಮಾಡಿದೆ. ಅತ್ತಿಗೆ ಒಂದು ಮಾತು, ಹೆಣ್ಣು ತನ್ನ ಮಗುವಿನ ರಕ್ಷಣೆಗಾಗಿ ಆಜ್ಞೆ ಮೀರಬೇಕೋ ಅಥವಾ ಗಂಡನ ಆಜ್ಞೆ ಮೀರಬೇಕೋ ಅಥವಾ ಮಗುವಿನ ರಕ್ಷಣೆಗಾಗಿ ಅವಳ ಕತ್ತು ಕೊಯ್ಯಬೇಕು. ಇವು ಎರಡರಲ್ಲಿ ನನಗೆ ಒಂದೇ ಒಂದು ಉತ್ತರ ಕೊಡಮ್ಮ. ಅಷ್ಟು ತಿಳಿದವಳು ನಾನಲ್ಲ ಮೈದುನ. ಅಂತ ಸಿರಿಯಾಳನ ಪತ್ನಿ ತನ್ನ ಪತಿಯ ಆಜ್ಞೆನ ಪಾಲಿಸೋದಕ್ಕೆ ತನ್ನ ಮಗನನ್ನೇ ಕೊಂದು ಹಾಕಲಿಲ್ಲವೇ? ಅದರಂತೆ ನಾನು ಕೂಡ ನನ್ನ ಪತಿಯ ಆಜ್ಞೆಯನ್ನ ಪಾಲಿಸಿದ್ದೇನೆ ಅಷ್ಟೇ. ಸರಿಯಾದ ಉತ್ತರವನ್ನೇ ಕೊಟ್ಟೆಯಮ್ಮ, ಸರಿಯಾದ ಉತ್ತರವನ್ನೇ ಕೊಟ್ಟೆ. ಇಂದು ಭಾರತೀಯ ಮಹಿಳೆಯರ ಮೇಲೆ ನಾಗರಿಕ ಸಂಸ್ಕೃತಿ ತನ್ನ ಬೆಳಕು ಚೆಲ್ಲಬೇಕೆಂದು ಅದಕ್ಕೆ ಪೂರ್ವಜರ ಅಂಧಶ್ರದ್ಧೆ ಮೂಢ ನಂಬಿಕೆಗಳೆಂಬ ಮುಸುಕನ್ನು ಬಲು ಭದ್ರವಾಗಿ ಒತ್ತುಕೊಂಡು ಬಿಟ್ಟಿದ್ದಾರೆ. ನಾನಿನ್ನು ಬರುತ್ತೇನಮ್ಮ. ತಡಿಯಪ್ಪ, ಎಲ್ಲಿಗೆ ಹೋಗುತ್ತಿರುವೆ? ಎಂತಲ್ಲಿಗೆ ಅಂತ ಗುರಿಯಲ್ಲ. ಒಟ್ಟಾರೆ ನನಗೆ ಈ ಮನೆ ಬೇಡವಾಗಿದೆ, ತೀರಿತು. ಸರಿ, ಹಾಗಾದ್ರೆ ನಿನಗೆ ಬೇಡಾದ ಮನೆ ನನಗೂ ಬೇಡ. ನಾನು ನಿನ್ನ ಜೊತೆಯಲ್ಲಿ ಬಂದು ಬಿಡ್ತೀನಿ ಬೈದುನ. ಪತಿಯ ಆಜ್ಞಾಧಾರಕಳಾದ ನೀನು ಅವನ ಆಜ್ಞೆ ಇಲ್ಲದೆ ಈ ಮನೆಯ ವಸ್ತಿಲನ್ನು ಹೇಗೆ ದಾಟುತ್ತೀಯೇ ದಾಟು, ನಾನು ನೋಡುತ್ತೇನೆ. ಬೈದುನ, ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಯಾಕೆ ಈ ರೀತಿ ಕಟ್ಟೆ ಹಾಕುತ್ತಿರುವೆ? ನೀನು ಹೆಣ್ಣಾಗಿ ಹುಟ್ಟಿ ಬಂದಾಗಲೇ ನಿನ್ನನ್ನೇ ನೀನು ಕಟ್ಟಿಕೊಂಡಿರುವೆ ಸ್ತ್ರೀ ಸಂಸ್ಕೃತಿಯಲ್ಲಿ. ನೀನು ಇಲ್ಲೇ ಇರುತ್ತಾಯಿ. ನನ್ನ ದುರ್ದೈವದ ಕಿಚ್ಚಿಗೆ ನಿನ್ನ ಬಾಳಾಹುತಿ ಆಗುವುದು ಬೇಡ. ನಾನಿನ್ನು ಬರುತ್ತೇನಮ್ಮ, ನಾನಿನ್ನು ಬರುತ್ತೇನೆ. ನೋಡು, ಹಿರಿಯರು ಒಂದು ಮಾತನ್ನ ಹೇಳಿದ್ದಾರೆ, ಅದನ್ನಾದ್ರೂ ನಿನ್ನ ಗಮನದಲ್ಲಿ ತಂದುಕೊಳ್ಳಪ್ಪ. ಅಂದರೆ ಕೆಟ್ಟದ್ದನ್ನ ಅಟ್ಟು ಉಂಡವರೇ ಜಾಣರು ಅಂತ ಹೇಳಿಲ್ವೇ? ಮತ್ತೆ ಇವಳ ಜೊತೆ ಪ್ರಪಂಚ ಏನಿದು ರಾದ್ಧಾಂತ? ಅಣ್ಣ, ಸಂತೋಷವಾಯಿತೇ ನಿನ್ನ ಮನಸ್ಸಿಗೆ? ಏನು ಬಾಪು? ದಾರಿ ಬಿಟ್ಟ ಜಾರವತಿಯನ್ನು ನನ್ನ ಕೊರಳಿಗೆ ಕಟ್ಟಲು ಹುಟ್ಟಿತಲ್ಲವೇ ನಿನಗೆ ಕ್ರೂರಮತಿ? ಅಣ್ಣ,
ದುಡ್ಡು ತಿನ್ನಲು ಹಸಿದ ಹೊಟ್ಟೆ ತುಂಬಿದೆ, ತುಂಬದಿದ್ದರೆ ತುಂಬು ತಾರುಣ್ಯವಿದೆ ಈ ನಿನ್ನ ತಮ್ಮನ ಹೆಂಡತಿಗೆ ಬೀದಿಯಲ್ಲಿ ನಿಲ್ಲಿಸಿ ತುಂಬಿಸಿಕೋ. ಬಾಪು, ರೂಪ ದಾರಿ ಬಿಟ್ಟವಳೆಂದು ಯಾರು ಹೇಳುತ್ತಾರೆ? ಅಣ್ಣ, ನೀನು ಲಂಚವಾಗಿ ಪಡೆದಿರುವ ವರದಕ್ಷಿಣೆ 10 ಲಕ್ಷ ರೂಪಾಯಿಗಳು ಹೇಳುತ್ತಿವೆ ಅಣ್ಣ. ಎಚ್ಚರದಿಂದ ಮಾತನಾಡು, ಇಲ್ಲದ ಅನರ್ಥ ಗಿಡಿಸುದು. ಇದಕ್ಕಿಂತಲೂ ಹೆಚ್ಚಿನ ಅನರ್ಥ, ಅಪಮಾನ, ಅವಮಾನ ಇನ್ನೇನಿದೆ ನನ್ನ ಜೀವನದಲ್ಲಿ? ನೀನಿಂತ ಸ್ವಾರ್ಥಿಯಾಗಿ ನನ್ನ ಜೀವನದ ಹದಪತನ ಮಾಡುತ್ತೀಯೆಂದು ನಾನು ತಿಳಿದಿರಲಿಲ್ಲ ಬಣ್ಣ, ನಾನು ತಿರಲಿಲ್ಲ ಅಣ್ಣ. ಮನುಷ್ಯನಾದ ಮೇಲೆ ನಮ್ಮವರು ನನ್ನದು ಎಂಬ ಸದಾಭಿಮಾನ ಇರಬೇಕಣ್ಣ. ಸದಾಭಿಮಾನ? ನೀನು ಯಾರು ಗೊತ್ತೇ? ನನ್ನ ತಂದೆಯವರ ತಮ್ಮನ ಮಗ. ನಡೆಯಾಚಿಗೆ, ನಿನಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ. ನಾನು ನಿಮ್ಮ ತಂದೆಯವರ ತಮ್ಮನ ಮಗ. ನನ್ನ ತಂದೆ ನಿನ್ನ ಚಿಕ್ಕಪ್ಪ ಎಂಬುದನ್ನು ತಿಳಿದುಕೊಂಡಿದ್ದರೆ ಇಂಥ ಜಾರವತಿಯನ್ನು ನೀನು ನನ್ನ ಕೊರಳಿಗೆ ಕಟ್ಟುತ್ತಿರಲಿಲ್ಲ. ಹೋಗುತ್ತೇನಣ್ಣ, ಹೋಗುತ್ತೇನೆ. ನಿನ್ನ ಮನೆ ಬಿಟ್ಟೇ ಹೋಗುತ್ತೇನೆ. ನಾನೇನು ನಿರಾಧಾರಿಯಲ್ಲ. ನಿನ್ನಂತೆ ನನಗೆ ಪೂರ್ವಜರ ಆಸ್ತಿ ಸಾಕಷ್ಟಿದೆ. ಪೂರ್ವಜರ ಆಸ್ತಿ ಎಲ್ಲಿದೆ? ನಿನ್ನ ಪೂರ್ವಜರ ಆಸ್ತಿ ಊರವರೆಗಿನ ಹಾಳು ಮನೆ ಬೀಳುವ. ನೀನು ನನ್ನ ಲಗ್ನಕ್ಕೆ ಹೊಣೆ ಹೊತ್ತು ಕೊಡಬೇಕಾದ 5 ಲಕ್ಷ ರೂಪಾಯಿ ವರದಕ್ಷಿಣೆ ಹಣ ಕೊಟ್ಟಾಗ ಮಾತ್ರ ಅದು ನಿನ್ನವಲ್ಲ. ಇನ್ನು ಉಳಿದಿರುವುದು ಆ ತೋಟ, ಆ ಮನೆ ಮಾತ್ರ. ಅದೇಕೆ ಅಂದು ನೀನು ಆ ಪಿಸಾಚಿಯ ಕೊರಳಿಗೆ ತಾಳಿ ಕಟ್ಟಿಸಿ ನನ್ನಿಂದ ಪಡೆದ 10 ಲಕ್ಷ ರೂಪಾಯಿಗಳು ಎಲ್ಲಿವೆ? ಅದನ್ನೇ ಮುಟ್ಟಿಸಿಕೋ ನಿನ್ನ 5 ಲಕ್ಷ ರೂಪಾಯಿಗಳನ್ನು. ಮಾಡಿಕೊಂಡ ಹೆಂಡತಿಯನ್ನು ಬಿಟ್ಟು ಹೊರಟ ನೀನು ಏನಿದೆ ಅವಳು ಕೊಟ್ಟ ಹಣದ ಮೇಲೆ ಸ್ವಾಮಿತ್ವ? ಅದನ್ನು ನಿನ್ನ ಕೈಗೆ ಕೊಡುವಷ್ಟು ಮೂರ್ಖ ನಾನಲ್ಲ. ನಿನ್ನ ಆಳು ಮನೆ ಬೀಳು ತೋಟ ಮಾತ್ರ ಬೇಕಿದ್ದರೆ ಕೇಳು. ಸರಿ, ಸ್ವಾರ್ಥಿಗಳ ಕೈಯಿಂದ ಉಳಿದು ಬಂದದ್ದೇ ಒಳ್ಳೆಯದು. ಕೊಟ್ಟು ಬಿಡು ನನ್ನ ಮನೆಯ ಬೀಗದ ಕೈ. ಬೀಗದ ಕೈ? ಈಗಲೇ ತರುವೆ. ಮೈದುನ, ಅತ್ತಿಗೆ, ತೆಗೆದುಕೋ ನಿನ್ನ ಮನೆಯ ಬೀಗದ ಕೈ. ಹೊರಟು ಹೋಗು ಮೊದಲು ಇಲ್ಲಿಂದ. ನಿನಗಿಲ್ಲಿ ಮನೆಯಲ್ಲಿ ಸ್ಥಾನವಿಲ್ಲ. ಇದೊಂದು ನನ್ನ ಮನೆಯ ಬೀಗದ ಕೈ. ಬರುವೆನಮ್ಮ ನಿನ್ನ ಕರುಣೆ ಇದ್ದಲ್ಲಿ. ಮೈದುನ, ಅಂದು ಬಂದಾಗಿ ಚಂದಾದ ಈ ಅರಮನೆಗೆ ನನ್ನನ್ನು ನಿನ್ನ ಒಡತಿಯನ್ನಾಗಿ ಮಾಡಿ ಕರೆದುಕೊಂಡು ಬಂದೆ. ಆದ್ರೆ ಇಂದು ನೀನು ಈ ಮನೆಯನ್ನು ಬಿಟ್ಟು ಹೋಗುತ್ತಿರುವಿಲ್ಲಪ್ಪ. ಈ ಮನೆ ಅತ್ತಿಗೆ, ಈ ಮನೆಯ ಋಣ ತೀರಿಸಿತು ಅತ್ತಿಗೆ. ಸಿರಿ ಸುಖದೊಳು ಜುಜಿಸಿ ದೊರೆತನ ದೂರ ಇರಿಸಿ ಏನೇ ದರಿದ್ರ ಹೆಣ್ಣೆ, ಇದೆಲ್ಲ ನಿನ್ನ ಕುತಂತ್ರವೇನೆ? ಹೌದು, ಇದಕ್ಕೆಲ್ಲ ಇವಳೇ ಕಾರಣಳು. ನನ್ನ ಗಂಡನ ತಲೆಯಲ್ಲಿ ನಾನು ಜಾರಣಿ ಅಂತ ಇಲ್ಲದ ಸಲ್ಲದ ಅಪವಾದವನ್ನು ಹೋಲಿಸಿ ಅವರನ್ನ ಈ ಮನೆಯಿಂದ ಹೊರತಳ್ಳುವಂತೆ ಮಾಡಿದ ಇವಳು. ಪತಿದ್ರೋಹಿ, ಗಂಡನ ಆಣೆ ಮರೆಯಲು ನಿನಗಾಗಲಿಲ್ಲವೇನೆ ನಾಚಿಕೆ? ನಡೆಯಲಿಂದ. ಸ್ವಾಮಿ,
ಆನೆ ಮುರಿದಾಗಲೇ ಸತ್ತು ಹೋದ ಆ ನಿನ್ನ ಸ್ವಾಮಿ ನುಡಿದಿರಿ ಅಮಂಗಲವನ್ನು. ನಾನು ನಾನು ಸೌಭಾಗ್ಯವತಿ ಸ್ವಾಮಿ. ಮಹಾ ಸೌಭಾಗ್ಯವತಿ ಇವಳು. ಏನ್ರಿ ಇನ್ನು ಹಾಗೆ ಕೈಲಾಗದವರಂತೆ ನಿಂತಿದ್ದೀರಲ್ಲ? ನೀವ್ ಈ ರೀತಿ ನಿಂತಿದ್ದನ್ನ ನೋಡಿದ್ರೆ ನಿಮ್ಮನ್ನ ಯಾರು ಗಂಡಸು ಅಂತ ಕರೆಯೋದಿಲ್ಲ. ಗುಣವತಿ ಹೊರಡುವೆಯೋ ಇಲ್ಲೋ? ಅವಳನ್ನ ಬರೀ ಬಾಯಿ ಮಾತಿಂದ ಹೋಗು ಅಂದ್ರೆ ಹೋಗೋಳಲ್ಲ. ಅವಳ ಕತ್ತಿಗೆಗೆ ಕೈ ಕೊಟ್ಟಿ ಹೊರದಬ್ಬಿರಿ ಈ ಮನೆಯಿಂದ. ನಡೆ ನಡೆ. ಯಾರು ಮಾಡಿದ ಪಾಪ ನಿನಗೆ ಬಂದಿತಾಪ. ರೂಪ ಮಾಡಿಕೊಂಡ ಹೆಂಡತಿಯನ್ನ ಮನೆಯಿಂದ ಹೊರ ತಳ್ಳಬೇಕಾದ್ರೆ ಮನಸ್ಸಿಗೆ ಏನೋ ಒಂದು ತರ ಮುಂದೊಂದು ಹಿಂದೊಂದು ಆಗ್ತಾ ಇರ್ಬೋದು ಅಲ್ವೇ? ಹೋಲಿ ಬಿಡಿ, ನಿಮ್ಮ ವಿಚಾರ ನನಗೆ ಯಾಕೆ ಬೇಕು? ರೂಪ ನೀನು ನಡೆಯಲಿಂದ. ಏನು? ಎಲ್ಲಿಗೆ? ನಿನ್ನ ತವರು ಮನೆಗೆ. ಓ, ನಾನು ನನ್ನ ತವರು ಮನೆಗೆ ಹೋಗ್ಬೇಕಾ? ಸರಿ, ಹಾಗಾದ್ರೆ ನನಗೆ ಬರಬೇಕಾದ ಉಪಕಾರದ ಹಣ ಕೊಟ್ಬಿಡಿ, ನಾನೇ ಹೋಗ್ತೀನಿ. ತಲೆ ಹರಟಿ ಕೊಚ್ಚಬೇಡ. ಇದು ತಲೆ ಹರಟೆ ಅಲ್ಲ, ನನ್ನ ಹಣವನ್ನ ನನಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ರೂಪ ನನ್ನ ತಲೆ ಸರಿಯಿಲ್ಲ, ಸುಮ್ಮನೆ ಹೊರಟು ಹೋಗು. ನೋಡಿ, ನನಗೆ ಬರಬೇಕಾದ ಹಣವನ್ನ ಕೊಟ್ಟು ಬಿಡಿ, ನನ್ನ ತಲೆನೂ ಸರಿಯಾಗಿ ಇರೋದಿಲ್ಲ. ಅದನ್ನು ನಿಮ್ಮಪ್ಪ ಕೇಳಲಿ. ಓ, ನಮ್ಮಪ್ಪ ಕೇಳಲಿ? ಸರಿ, ಹಾಗಾದ್ರೆ ಈಗ ಹೋಗಿ ನಮ್ಮಪ್ಪನ ಕಳಿಸ್ತೀನಿ. ನಿಂತ ಜಾಗದಲ್ಲೇ ವಸೂಲಿ ಮಾಡ್ತಾನೆ ನಮ್ಮಪ್ಪ. ಅವಿವೇಕಿ. ಸರಿ